ಈ ಮುಖ ತೋರ್ಸಕ್ಕಾಗಲ್ವಾ? ಮುಖ ತೋರಿಸಿ, ಸಾರ್ವಜನಿಕರಿಗೆ ತೋರಿಸಿ ಮುಖ. 100 ರೂಪಾಯಿ ಇಸ್ಕೊತಿರಲ್ಲ ಮೇಲಾಧಿಕಾರಿಗಳಿಗೆ ಕೊಡ್ಬೇಕಂತ, ಇಸ್ಕೊಳ್ಳಿ. ಈಗ ಮುಖ ತೋರ್ಸಕ್ಕಾಗಲ್ಲ, ನಾಚಿಕೆ ಆಗತ್ತಾ? ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ನಿಮ್ಗೆ? ಸರ್ಕಾರ ಸಂಬಳ ಕೊಡ್ತಾ ಇಲ್ವೇನ್ರಿ? ಮುಖ ತೋರಿಸ್ರಿ. ಈಗ ನಾಚ್ಕೊತಾ ಇದ್ದೀರಾ? ಏನು ತಹಸೀಲ್ದಾರಿಗೆ ಕೊಡ್ಬೇಕು, ದೊಡ್ಡ ಅಧಿಕಾರಿಗಳಿಗೆ ಕೊಡ್ಬೇಕಂತೀರಾ? 100 ರೂಪಾಯಿ ಇಸ್ಕೋಬೇಕಂದ್ರೆ ಸಂಬಳ ಕೊಡ್ತಾ ಇಲ್ವಾ? ಹೇಳ್ರಿ, ತೊಂದರೆ ಇದ್ರೆ ಹೇಳ್ರಿ. ನಾವು ಬೇಕಾದ್ರೆ ಸಂಬಳ ಮಾಡಿಸ್ಕೊಡ್ತೀವಿ ತಹಸೀಲ್ದಾರ್ರಿಗೆ ಹೇಳಿ. ಯಾಕ್ರಿ ಈ ತರ ಜನರಿಗೆಲ್ಲ? ಅವ್ರಿಗೆ ಬಸ್ ಚಾರ್ಜ್ ಇಲ್ಲ, ಬಂದಿದ್ದಾರೆ, ತಿಂಡಿ ಇಲ್ಲ, ಅರ್ಥ ಆಯ್ತಾ? 100 ರೂಪಾಯಿ ಅವ್ರ ಹತ್ರ ಇಸ್ಕೊಂಡ್ರಲ್ಲ ನೀವು. ಯಾವ ತರ? ನಿನ್ನೆ ನಮ್ಮ ತಾಲೂಕು ಆಫೀಸಿಗೆ ಬಂದ್ಬಿಟ್ಟು ರೆಕಾರ್ಡ್ ರೂಮ್ ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೆ, ಒಂದು ಡಾಕ್ಯುಮೆಂಟ್ ತೆಗಿರಿ ಅಂತ. ಆ ವ್ಯಕ್ತಿ ನಾಳೆ ಬನ್ನಿ ಅಂತ ಹೇಳಿದ್ರು. ಅವ್ರು ಯಾರೋ ಸೂಪರಿಂಟೆಂಡೆಂಟ್ ಅಂದೆ ಮಂಜುನಾಥ್ ಅಂತ. ಇವತ್ತು ಬೆಳಗ್ಗೆ ಬಂದು ಕೇಳಿದ್ಕೆ ಇದೊಂದು ಎಂಡೋರ್ಸ್ಮೆಂಟ್ ಕೊಟ್ರು. ಈ ಎಂಡೋರ್ಸ್ಮೆಂಟ್ ಕೊಟ್ಬಿಟ್ಟು ಈ ಎಂಡೋರ್ಸ್ಮೆಂಟ್ ಇಸ್ಕೊತಿದಿರಲ್ಲ, ಏನಾದ್ರು ಕೊಡಿ ಅಂತ ಈ ವ್ಯಕ್ತಿ ಹೋಗ್ತಾ ಇದಾರಲ್ಲ, ಅವರು ದುಡ್ಡು ಕೇಳಿದ್ರು. ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ಕೆ ಫೋನ್ ಪೇ ಮಾಡಿ ಅಂದ್ರು. ಈ ನಂಬರಿಗೆ ಫೋನ್ ಪೇ ಮಾಡಿ ಅಂದ್ರು. ಇದು ಅವ್ರದೇ ನಂಬರ್, ಅವ್ರ ನಂಬರ್ಗೆ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ರೈತರುಗಳ ಹತ್ರ, ಜನಗಳ ಹತ್ರ, ಸಾರ್ವಜನಿಕರ ಹತ್ರ ಎಲ್ಲ 500,000 ದುಡ್ಡು ಇಸ್ಕೊಂಡು ಮೇಲಧಿಕಾರಿಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೇನಕ್ಕೆ ಇಸ್ಕೊಂಡ್ರೆ ಅಂದ್ರೆ ನಾವು ಮೇಲಧಿಕಾರಿಗಳಿಗೆ ಸಂಜೆ ಹೋಗ್ಬೇಕಾದ್ರೆ ಕೊಡಬೇಕು, ಇಲ್ಲ ಅಂದ್ರೆ ನಮ್ಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ವಜಾಗೊಳಿಸ್ಬೇಕು, ಇಲ್ಲಿಂದ ಕಳಿಸ್ಬೇಕು ಅಂತ ನಮ್ದು ಮನವಿ.